ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ಸಾಲಿನ 10ನೇ ತರಗತಿಯ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಕಾಪಿಯನ್ನು ಪಡೆಯಲಿಕ್ಕೆ SSLCಯ ವೆಬ್ಸೈಟ್‌ನಲ್ಲೂ ಕೂಡ ನಾವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಭಾಳ ಸುಲಭವಾಗಿ ಕರ್ನಾಟಕ ಒನ್ ಅಪ್ಲಿಕೇಶನ್ ಮೂಲಕ ಕೂಡ ನಾವು ಅರ್ಜಿಯನ್ನು ಸಲ್ಲಿಸಬಹುದು. ಕರ್ನಾಟಕ ಒನ್ ಈ ಆ್ಯಪನ್ನು ನಾವು ಪ್ಲೇಸ್ಟೋರ್‌ನಿಂದ ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದರೆ ಮೊದಲ ಪೇಜ್ ಈ ರೀತಿ ಕಾಣಿಸುತ್ತೆ. ಇಲ್ಲಿ SSLC ಫಾರ್ ಸೆಕೆಂಡ್ PUC ಎಕ್ಸಾಮಿನೇಷನ್ ಬೋರ್ಡ್ ಅಂತ ಕಾಣಿಸುತ್ತೆ. ಅದನ್ನು ನಾವು ಕ್ಲಿಕ್ ಮಾಡೋಣ. ಈಗ SSLC ಅನ್ನೋ ಒಂದು ಐಕಾನ್ ಕಾಣಿಸುತ್ತೆ. ಅದನ್ನು ಓಪನ್ ಮಾಡಿ ಇಲ್ಲಿ ಅಪ್ಲೈ ಫಾರ್ SSLC ಫೋಟೋ ಕಾಪಿ, ಅಪ್ಲೈ ಫಾರ್ ಫೋಟೋ ಕಾಪಿ. ಈಗ ನಾವು ನಮಗೆ ಬೇಕಾದಂಥ ಯಾರ ಸ್ಕ್ಯಾನ್ ಕಾಪಿನ ತರಿಸ್ಬೇಕೋ ಅವರ ರಿಜಿಸ್ಟರ್ ನಂಬರ್ನ ನಾವು ಇಲ್ಲಿ ನಮೂದಿಸೋಣ. ರಿಜಿಸ್ಟರ್ ನಂಬರನ್ನು ನಮೂದಿಸಿ ಸರ್ಚ್ ಕೊಟ್ಟಾಗ ಈ ರೀತಿ ವಿದ್ಯಾರ್ಥಿಯ ಹೆಸರು, ತಂದೆ ತಾಯಿ ಹೆಸರು ಮತ್ತು ಅವರು ಪಡೆದ ಎಲ್ಲ ಅಂಕಗಳು ನಮಗೆ ಕಾಣಿಸ್ತಾ ಹೋಗುತ್ತೆ. ರೈಟ್, ಅವರು ಗಳಿಸಿದ ಇಂಟರ್ನಲ್ ಮಾರ್ಕ್ಸ್ ಮತ್ತು ಸ್ಕೋರ್ಡ್ ಮಾರ್ಕ್ಸ್ ಎಲ್ಲ ಕಾಣಿಸುತ್ತೆ. ನಮಗೀಗ ಯಾವ ಸಬ್ಜೆಕ್ಟಿನ ಸ್ಕ್ಯಾನ್ ಕಾಪಿ ಬೇಕೋ ಆ ಸಬ್ಜೆಕ್ಟ್ನ ಸ್ಕ್ಯಾನ್ ಕಾಪಿಗೋಸ್ಕರ ನಾವು ಆಯ್ಕೆ ಮಾಡೋಣ. ನನಗೆ ಇಂಗ್ಲೀಷ್ ಎಸ್ ಅಂತ ಕೊಡೋಣ. ಒಂದು ಸಬ್ಜೆಕ್ಟ್ಗೆ 400 ರೂಪಾಯಿನಂತೆ ಅದು ಡಿಸ್ಪ್ಲೇ ಆಗುತ್ತೆ. ಮ್ಯಾಥಮೆಟಿಕ್ಸ್ಗೆ ಓಕೆ ಕೊಡ್ತೀನಿ, 400. ಸೋಷಿಯಲ್ ಸೈನ್ಸ್ಗೆ ಓಕೆ ಕೊಡ್ತಾ ಇದ್ದೀನಿ, 400. ಫಾರ್ 3 ಸಬ್ಜೆಕ್ಟ್ ಇಸ್ ಟೋಟಲಿ 1200 ಆಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ನೆಕ್ಸ್ಟ್ ಅಡ್ರೆಸ್, ತಾಲೂಕು, ಪಿನ್ ಕೋಡ್ ಇವೆಲ್ಲ ಕೇಳುತ್ತೆ. ಇವೆಲ್ಲನೂ ಕೂಡ ನಮೂದಿಸೋಣ. ಈ ರೀತಿ ನಮೂದಿಸಿ ಜನರೇಟ್ OTP. ಈ ರೀತಿ ಎಲ್ಲ ಮಾಹಿತಿಯನ್ನು ತುಂಬಿ ನಾವು ಸಬ್ಮಿಟ್ ಕೊಟ್ಟಾಗ ನಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನಾವು ಇಲ್ಲಿ ನಮೂದಿಸಿ ವೆರಿಫೈ OTPಯನ್ನು ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಬರುತ್ತೆ, ಪ್ರೊಸೀಡ್. ಈಗ ನಾವು ನಮ್ಮ ಒಟ್ಟು ಅಮೌಂಟನ್ನು ಪೇ ಮಾಡಲಿಕ್ಕೆ ಬೇರೆ ರೀತಿ ಆಪ್ಷನ್ಸ್ ಬರುತ್ತೆ. ಕಾರ್ಡ್ ಪೇಮೆಂಟ್, ನೆಟ್ ಬ್ಯಾಂಕಿಂಗ್ ಮತ್ತು UPI ಪೇಮೆಂಟ್. ನಮಗೆ ಭಾಳ ಸುಲಭವಾಗಿ UPI ಪೇಮೆಂಟ್ ಮಾಡ್ಕೊಳ್ಳೋಣ. ಚೆಕ್ ಬಾಕ್ಸ್ ಟಿಕ್ ಮಾಡಿ ಓಕೆ, ಮೇಕ್ ಎ ಪೇಮೆಂಟ್. ಈಗ ನಮಗೆ ಇಷ್ಟ ಬಂದಂಥ ಒಂದು ವಿಯನ್ನು ಬಳಸೋಣ, ಫೋನ್ಪೇ. ಈ ರೀತಿ ನಮ್ಮ ಫೋನ್ಪೇಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಅಕೌಂಟ್ಗೆ ರೀಡೈರೆಕ್ಟ್ ಆಗುತ್ತೆ. ಪೇ ಈ ರೀತಿ ನಮ್ಮ ಸೆಕ್ಯೂರಿಟಿ ಪಿನ್ ಕೋಡನ್ನು ಹಾಕಿ ಪೇ ಮಾಡಿದ್ರೆ ನಮ್ಮ ಅಮೌಂಟು ನೇರವಾಗಿ ಮಂಡಳಿಗೆ ಜಮಾ ಆಗುತ್ತೆ. ಓಕೆ, ಪೇಮೆಂಟ್ ಸಕ್ಸಸ್ಫುಲ್. ಎಲ್ಲ ಪ್ರೋಸೆಸ್ ಮುಗಿದ ನಂತರ ಮಂಡಳಿಯಿಂದ ನಮಗೆ ಒಂದು ಸ್ವೀಕೃತಿ ಪತ್ರ ಬರುತ್ತೆ. ಅದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಅವರು ನಮಗೆ ತಿಳಿಸುತ್ತಾರೆ. ಟೋಟಲ್ ಅಮೌಂಟು, ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರ್, ಹೆಸರು ಮತ್ತು ಎಲ್ಲವೂ ಕೂಡ ಇಲ್ಲಿ ಬಂದಿರ್ತವೆ. ಸ್ನೇಹಿತರೆ, 2 ಅಥವಾ 3 ದಿನಗಳ ನಂತರ ಮಂಡಳಿಯವರು ನಾವು ಅಪ್ಲೈ ಮಾಡಿರುವಂಥ ಉತ್ತರ ಪತ್ರಿಕೆಗಳನ್ನು ನಮಗೆ ನಮ್ಮ ಇಮೇಲ್ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ಮತ್ತು ನಾವು ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ. ಈ SSLC ಇವನ್ನ ಓಪನ್ ಮಾಡೋಣ. SSLC ಮತ್ತು ಇಲ್ಲಿ ಓಪನ್ ಮಾಡಿದ್ರೆ ನೋಡಿ, ಫೋಟೋ ಕಾಪಿ ಡೌನ್ಲೋಡ್ ಅಂತಿದೆಯಲ್ಲ, ರೈಟ್. ಈ ಫೋಟೋ ಕಾಪಿ ಡೌನ್ಲೋಡ್ ಹೋದರೆ ರೈಟ್, ಮತ್ತು SSLC ಅಪ್ಲಿಕೇಶನ್ ನಂಬರನ್ನು ಕೇಳುತ್ತೆ. ಅಪ್ಲಿಕೇಶನನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ಆಗ ನಮಗೆ ಬೇಕಾದಂಥ, ಅಂದರೆ ನಾವು ಅಪ್ಲೈ ಮಾಡಿರುವಂಥ ಎಲ್ಲ ಉತ್ತರ ಪತ್ರಿಕೆಗಳ ಫೋಟೋ ಕಾಪಿ ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ, ಇದ್ರ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.